ಲೋಕಸಮರದ ಫಲಿತಾಂಶ ಪ್ರಕಟವಾಗಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈ ನಡುವೆ ಚುನಾವಣೋತ್ತರದ ಸಮೀಕ್ಷೆಯ ವಿಚಾರಕ್ಕೆ ರಾಜಕೀಯ ಪಕ್ಷಗಳ ನಡುವೆ ದಂಗಲ್ ಮುಂದುವರೆದಿದೆ. ಎಕ್ಸಿಟ್ ಪೋಲ್ ಸರ್ವೆಗಳಲ್ಲಿ ಎನ್ಡಿಎಗೆ ಬಿಗ್ ಬಂಪರ್, ಕಾಂಗ್ರೆಸ್ಗೆ ಬಿಗ್ ಲಾಸ್, ಇಂಡಿ ಒಕ್ಕೂಟಕ್ಕೆ ಹಿನ್ನಡೆ ಅನ್ನೋದನ್ನ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಆದ್ರೆ ಎಕ್ಸಿಟ್ ಪೋಲ್ಗಳ ಬಗ್ಗೆ ಬಿಜೆಪಿ ಫುಲ್ ಖುಷ್ ಆದ್ರೆ ಎಕ್ಸಿಟ್ ಪೋಲ್ನ ವರದಿ ಸುಳ್ಳು ಅಂತೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ಎಕ್ಸಿಟ್ ದಂಗಲ್ ಅಸಲಿಯತ್ತಿಗೆ ನಾಳೆ ಮಧ್ಯಾಹ್ನದ ಒಳಗೆ ಉತ್ತರ ಸಿಗುತ್ತೆ ಫಲಿತಾಂಶದ ಮೂಲಕ. ಎಕ್ಸಿಟ್ ಪೋಲೇ ಎಕ್ಸಾಕ್ಟ್ ಪೋಲ್ ಅಲ್ಲ, ಸಹಜವಾಗಿ ಒಂದಿಷ್ಟು ವೇರಿಯೇಷನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಈಗಾಗಲೇ ಈ ಎಕ್ಸಿಟ್ ಪೋಲ್ಗಳು ಒಂದು ದಿಕ್ಸೂಚಿಯನ್ನು ಕೊಟ್ಟಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿಯವರೇ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಅಂಥೇಳಿ ಅದನ್ನು ವಿಪಕ್ಷಗಳು ಅಲ್ಲಗೆಳಿತಾ ಇದ್ದಾವೆ. ಆ ಎಲ್ಲ ಬೆಳವಣಿಗೆಗಳಿಗೆ ನಾಳೆ ಉತ್ತರ ಸಿಗುತ್ತೆ. मोदी पोल इसका नाम एग्जिट पोल नहीं है ब्रदर, इसका नाम एग्जिट पोल नहीं है, इसका नाम मोदी मीडिया पोल है. ये मोदी जी का पोल है, फैंटेसी पोल है उनका. सर कितनी सीटें आ रही हैं आपके हिसाब से? सरकार बन रही है. सिद्धू मूसेवाला का सॉन्ग सुना आपने? 295. ಇಡೀ ದೇಶಾದ್ಯಂತ ಎಕ್ಸಿಟ್ ಪೋಲ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ಡಿಎ ಪ್ರಚಂಡವಾದಂಥ ಬಹುಮತವನ್ನು ಸಾಧಿಸಲಿದೆ ಅನ್ನುವಂಥದ್ದು ಬಂದಿದೆ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು, ನಡ್ಡಾ ಅವರು ಸಹಿತ, ರಾಜನಾಥ್ ಸಿಂಗ್ ಅವರು ಸಹಿತವಾಗಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಪ್ರಚಂಡ ಬಹುಮತವನ್ನು ಸಾಧಿಸ್ತೀವಿ ಅಂತ ಹೇಳ್ತಾ ಇದ್ದರು. ಅನೇಕರು ಅದರ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಾ ಇದ್ದರು. ಈಗ ಹೆಚ್ಚು ಕಡಿಮೆ ಪಕ್ಷದ ನಾಯಕರ ಭವಿಷ್ಯಗಳು ಖಚಿತವಾಗಿವೆ. ಇದರ ಜೊತೆಯಲ್ಲಿ ನಾನು ಹೇಳೋದು, ಇದಕ್ಕಿಂತ ಈಗೇನು ಎಕ್ಸಿಟ್ ಪೋಲ್ ಬಂದಿದೆ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಗೆಲ್ತದೆ. जिस व्यक्ति का एग्जिट 4 जून को तय है, उन्होंने ये सरकारी एग्जिट पोल करवाए हैं. ये बिल्कुल जाली हैं, बिल्कुल नकली हैं, बिल्कुल झूठे हैं. इंडिया जनबंधन के पार्टियों को 295 सीटों से कम नहीं मिलने वाला है. 295 सीटों के ऊपर ही इंडिया जनबंधन के पार्टियों को मिलेगा. ये एग्जिट पोल फर्जी इसलिए हैं क्योंकि हमारे निवर्तमान प्रधानमंत्री और निवर्तमान गृह मंत्री ये सब मनोवैज्ञानिक खेल खेल रहे हैं, दबाव डाल रहे हैं सभी विपक्ष की पार्टियों के ऊपर, चुनाव आयोग के ऊपर, काउंटिंग एजेंट के ऊपर, रिटर्निंग ऑफिसर के ऊपर, और धमकी दिया जा रहा है. एक माहौल पैदा किया जा रहा है कि हम वापस लौट आ रहे हैं. हकीकत इससे बिल्कुल विपरीत है. ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ನ ಫ್ಲೋರ್ನಲ್ಲೇ ಅಬ್ ಕಿ ಬಾರ್ 400 ಪಾರ್ ಅನ್ನುವಂಥ ಒಂದು ಘೋಷಣೆಯನ್ನು ಕೂಗಿದ್ರು. ಜನರು ಕೂಡ ದೇಶದಾದ್ಯಂತ ಆ ಘೋಷಣೆಗೆ ಸ್ಪಂದಿಸಿದಂತೆ ಸ್ಪಷ್ಟವಾಗಿ ಎಕ್ಸಿಟ್ ಪೋಲ್ಗಳಲ್ಲಿ ಗೊತ್ತಾಗ್ತಾ ಇದೆ. ಜನ ನರೇಂದ್ರ ಮೋದಿಗೆ ಕಮಿಟೆಡ್ ಆಗಿ ವೋಟ್ ಹಾಕಿದ್ದಾರೆ. ದೇಶದಾದ್ಯಂತ ಅದು ದಕ್ಷಿಣ ಭಾರತ ಇರ್ಬೋದು, ಈಶಾನ್ಯ ಭಾರತ ಇರ್ಬೋದು, ಉತ್ತರ ಭಾರತ ಇರ್ಬೋದು, ಎಲ್ಲ ಕಡೆ ನರೇಂದ್ರ ಮೋದಿಯವರ ಪರವಾಗಿ, ಬಿ ಜೆ ಪಿಯ ಪರವಾಗಿ ಒಂದು ದೊಡ್ಡ ಅಲೆ ಬಂದು ಅದು ಈ ಎಕ್ಸಿಟ್ ಪೋಲ್ಗಳಲ್ಲಿ ಕಾಣ್ತಾ ಇದೆ. 3ನೇ ಬಾರಿಗೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಫಲಿತಾಂಶ ಪ್ರಕಟ ಆಗಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈ ನಡುವೆ ಎಕ್ಸಿಟ್ ಪೋಲ್ನ ವಿಚಾರಕ್ಕೆ ರಾಜಕೀಯ ನಾಯಕರುಗಳ ಜಟಾಪಟಿ ಮುಂದುವರೆದಿದೆ. ಈ ಚುನಾವಣೋತ್ತರ ಸಮೀಕ್ಷೆಗಳು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ನಾಳೆ ಪ್ರಕಟವಾಗುವಂತಹ ಫಲಿತಾಂಶದಲ್ಲಿ ಗೊತ್ತಾಗುತ್ತೆ. ಬಟ್ ಈಗ ರಾಜಕೀಯ ನಾಯಕರುಗಳ ನಡುವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಮಸೂದ್. ಪ್ರೇಮ್, ಎಕ್ಸಿಟ್ ಪೋಲ್ಗಳ ಬಗ್ಗೆ ಪರ ವಿರೋಧ ಚರ್ಚೆ ಇದ್ದೇ ಇದೆ, ಮೊದಲಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ. ಯಾರು ಪರ ಬರುತ್ತೋ ಅವರು ಖುಷಿ ಆಗ್ತಾರೆ, ಯಾರು ವಿರುದ್ಧ ಬರುತ್ತೋ ಅವರು ಇಲ್ಲ ಇದು ವಾಸ್ತವಾಂಶದಿಂದ ಕೂಡಿಲ್ಲ, ಅಕ್ಯುರಸಿ ಇಲ್ಲ ಅನ್ನುವಂತಹ ವಾದವನ್ನು ಮುಂದಿಡ್ತಾ ಇದ್ದಾರೆ. ಈ ಬಾರಿನೂ ಕೂಡ 2024ರ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಅದೇ ಜಟಾಪಟಿ ನಡೀತಾ ಇರುವಂಥದ್ದು. ಬಿಜೆಪಿ ಪರವಾಗಿ ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಕನಿಷ್ಠ 325ರಿಂದ ಗರಿಷ್ಠ 379ವರೆಗೂ ಕೂಡ ಕೊಟ್ಟಿರುವಂಥದ್ದು, ಒಂದು ಸುಳಿವನ್ನು ಕೊಟ್ಟಿವೆ. ಇನ್ನು 3 ಎಕ್ಸಿಟ್ ಪೋಲ್ಗಳಂತೂ 400 ಹತ್ರನೂ ಕೂಡ ದಾಟಿಸಿದ್ದಾವೆ. ಬಿಜೆಪಿ ಎನ್ಡಿಎ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಎಕ್ಸಿಟ್ ಪೋಲ್ ಭವಿಷ್ಯ ಕೂಡ ಹೇಳಿರುವಂಥದ್ದು. ಆದರೆ ಕಾಂಗ್ರೆಸ್ಸು ಇದು ಆಕ್ಯುರಸಿ ಇಲ್ಲ, ನಾವು ಎಕ್ಸಿಟ್ ಪೋಲ್ಗಳನ್ನ ನಂಬೋದಿಲ್ಲ, ತೀರಾ 8 ಲಕ್ಷ ಸ್ಯಾಂಪಲ್ಗಳೆಲ್ಲ ಇಡೀ ದೇಶದ ಮತವರ್ಗದ ರೆಪ್ರೆಸೆಂಟೇಟಿವ್ ಆಗೋದಿಲ್ಲ ಅನ್ನುವಂಥ ವಾದವನ್ನು ಮುಂದಿಡ್ತಿದ್ದಾರೆ. ಹಾಗಾಗಿನೇ ಕಾಂಗ್ರೆಸ್ ನಾಯಕರು ಎಕ್ಸಿಟ್ ಪೋಲನ್ನು ನಿರಾಕರಣೆ ಮಾಡಿದ್ದಾರೆ. ಬಿಜೆಪಿ ನಾಯಕರು ಅದನ್ನು ಅಪ್ಕೊಂಡು ಖುಷಿ ಪಡ್ತಾ ಇದ್ದಾರೆ. ಒಂದು ಕಡೆ ಬಿಜೆಪಿ ಸಂಭ್ರಮಾಚರಣೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದೆ, ಇನ್ನೊಂದು ಕಡೆ ಕಾಂಗ್ರೆಸ್ಸು ಎಕ್ಸಿಟ್ ಪೋಲ್ ನಾವು ಒಪ್ಪೋದಿಲ್ಲ, ರಿಸಲ್ಟ್ ಏನು ಬರುತ್ತೆ ನೋಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿರುವಂಥದ್ದು. ಇನ್ನು ನಾಳೆನೇ ರಿಸಲ್ಟ್ ಬರುವಂಥದ್ದು. ಎಕ್ಸಿಟ್
ಎಕ್ಸಿಟ್ ಪೋಲು ನಿಯರೆಸ್ಟ್ ಇರುತ್ತಾ ಆ್ಯಕ್ಚುಯಲ್ ರಿಸಲ್ಟು ಕೂಡ ಅನ್ನುವಂಥ ಕುತೂಹಲ ಮನೆ ಮಾಡಿರುವಂಥದ್ದು ಕಾದು ನೋಡಬೇಕಾಗಿದೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.